ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನೋಡ್ಬೋದು ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಸೌಕಾಟ್ಪೇಟ್ ಅವ್ರ ಜ್ಯುವೆಲರಿ ಶಾಪಿನ ಹೊಸ ಜ್ಯುವೆಲರಿ ಕಲೆಕ್ಷನ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಒಂದು ಡಬಲ್ ಲೇಯರ್ ನೆಕ್ಲೆಸ್ 14 ಗ್ರಾಮ್ಸ್ ಇರುವಂಥದ್ದು. ಎಷ್ಟು ಬ್ರಾಡ್ ಆ್ಯಂಡ್ ಎಲಿಗೆಂಟ್ ಆಗಿದೆ ನೋಡಿ. 14 ಗ್ರಾಮ್ಸ್ಗೆ ಮೇಲೆ ಒಂದು ಲೇಯರ್ ಸ್ಟೋನ್ಸ್ ಬಂದಿದೆ ಆ್ಯಂಡ್ ಸೈಡಲ್ಲೂ ಒಂದು ದೇವ್ರು ಕೊಟ್ಟಿದ್ದಾರೆ. ಈ ಥರ ತುಂಬ ಅಂದರೆ ತುಂಬ ಎಲಿಗೆಂಟ್ ಆಗಿದೆ, ಸಿಂಪಲ್ ಒಕೇಶನ್ಗೆ ವೇರ್ ಮಾಡಲಿಕ್ಕೆ. ಸೆಕೆಂಡ್ ಒಂದು ನೋಡ್ಬೋದು, ಇದು 75 ಗ್ರಾಮ್ಸ್. ಈ ಒಡವೆ ಬಂದು ಸಾಲಿಡ್ ಆಗಿದೆ, ಯಾಕಂದರೆ ಮೇಲೆ ಇರೋದು ಸ್ಟೋನ್ಸು ಕುಂದನ್ ಜರ್ಕಾನ್ ಸ್ಟೋನ್ಸು ಕೂರಿಸ್ಲಿಕ್ಕೆ ವೆಯ್ಟ್ ಜಾಸ್ತಿ ಬೇಕು. ಆ್ಯಂಡ್ ಇದೆಲ್ಲ ಬೀಟ್ ಸ್ಟೋನ್ಸ್ ಇರೋದು ಗೋಲ್ಡಲ್ಲಲ್ವ, ಆದ್ದರಿಂದ ಇದು ವೆಯ್ಟ್ ಸ್ವಲ್ಪ ಹೆವಿಯಲ್ಲಿದೆ. ಬಟ್ ತುಂಬ ಚೆನ್ನಾಗಿದೆ ಈ ಪ್ಯಾಟ್ರನ್ನು. ಬಟ್ ಸ್ವಲ್ಪ ಲೈಟ್ ವೆಯ್ಟ್ ಥರ ಕಾಣಿಸ್ತಿದೆ. ಬಟ್ ಇದು ಸಾಲಿಡ್ ಒಡವೆ ಆಗಿರೋದ್ರಿಂದ 75 ಗ್ರಾಮ್ಸಲ್ಲಿರುವಂಥದ್ದು ಈ ಪರ್ಟಿಕ್ಯುಲರ್ ಜ್ಯುವೆಲ್ಲರಿ. ನೆಕ್ಸ್ಟ್ ನೋಡಿ ನೆಕ್ಲೆಸ್ಸು, ಇದು 27 ಗ್ರಾಮ್ಸಲ್ಲಿದೆ. ತುಂಬಾ ಚೆನ್ನಾಗಿದೆ, ತುಂಬ ಪ್ರಿಟಿಯಾಗಿದೆ, ನೋಡ್ತಾ ಇರ್ಬೋದು ನೀವು. ಆ ಸ್ಟೋನ್ಸು ಹ್ಯಾಂಗಿಂಗ್ಸ್ ಎಲ್ಲ ಬಂದಿರೋದು ಅಡಿಷ್ನಲ್ ಬ್ಯೂಟಿ ಅಂತಲೇ ಹೇಳ್ಬೋದು ಈ ಪರ್ಟಿಕ್ಯುಲರ್ ನೆಕ್ಲೆಸ್ಗೆ. ಅಷ್ಟು ಅಮೇಝಿಂಗ್ ಆಗಿದೆ, ನನಗಷ್ಟು ತುಂಬಾ ಇಷ್ಟ ಆಯಿತು ಈ ನೆಕ್ಲೆಸ್ಸು. ಆ್ಯಂಡ್ ಹೊಸಬರು ನನ್ನ ಚಾನಲ್ ನೋಡ್ತಾಯಿದ್ರೆ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ಈ ಥರ ಹೊಸ ಲೈಟ್ ವೆಯ್ಟ್ ಜ್ಯುವೆಲ್ಲರಿ ಕಾನ್ಸೆಪ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ನೆಕ್ಸ್ಟ್ ನೋಡ್ಬೋದು, ಇದು 40 ಗ್ರಾಮ್ಸಲ್ಲಿ ಇರುವಂಥದ್ದು ಕಾಸಿನ ಹಾರ. ಇಯರಿಂಗ್ಸ್ ಸಪ್ರೇಟ್ ಬರುತ್ತೆ ನೋಡಿ, 14 ಗ್ರಾಮ್ಸ್ ಇರುವಂಥದ್ದು. ಇದು ಸಹಿತ ತುಂಬಾ ಚೆನ್ನಾಗಿದೆ. ಕಾಸಿನ ಸರ ಪರ್ಚೇಸ್ ಮಾಡಬೇಕು ಅನ್ನೋರು ನೋಡ್ತಾ ಇರ್ಬೋದು. ಇವಾಗ ಕಾಸಿನ ಸರದಲ್ಲೇ ನಾನು ಹ್ಯೂಜ್ ವೆರೈಟೀಸ್ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಯಾರಿಗಾದರೂ ಕಾಸಿನ ಸರ ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ವೆರೈಟಿ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಕಾಸಿನ ಸರ ವ್ಲಾಗ್ ಹಾಕ್ತೀನಿ, ಸೊ ದಟ್ ಯಾರಾದರೂ ಪರ್ಚೇಸ್ ಮಾಡೋರಿಗೆ ಹೆಲ್ಪ್ಫುಲ್ ಆಗ್ಬೋದು. ಅದರಿಂದ ಅಷ್ಟೇ. 20 ಗ್ರಾಮ್ಸಲ್ಲಿರುವಂಥ ನೆಕ್ಲೆಸ್ ಫುಲ್ ಪಿಕಾಕ್ಸಲ್ಲಿ ಬಂದಿದೆ, ಅಲ್ಲಲ್ಲಿ ಸ್ಟೋನ್ಸ್ ಬಂದಿರೋದೇ ಹೈಲೈಟು. 20 ಗ್ರಾಮ್ಸ್ಗೆ ಇವ್ರ ಪರ್ಟಿಕ್ಯುಲರ್ ಜ್ಯುವೆಲರಿ ಶಾಪಲ್ಲಿ ಒಂಥರ ಅಟ್ರಾಕ್ಟಿವ್ ಇದೆ ಒಂದೊಂದು ಜ್ಯುವೆಲರಿನೂ. ನೋಡಿದ ತಕ್ಷಣ ಐ ಕ್ಯಾಚಿ ಪರ್ಚೇಸ್ ಮಾಡಬೇಕು ಅನ್ನೋ ಥರ ಇದೆ. ನನಗಷ್ಟು ಒನ್ ಆಫ್ ದ ಫೇವ್ರೆಟ್ ಶಾಪ್ ಅಂತಲೇ ಹೇಳ್ಬೋದು ಇವ್ರ ಪರ್ಟಿಕ್ಯುಲರ್ ಶಾಪು. ಒಂದೊಂದು ಒಡವೆ ತುಂಬ ಗ್ಲ್ಯಾಮಾಗಿರುತ್ತೆ ನೋಡಿ. ಅದರಲ್ಲಿ ಇದೊಂದು ನೆಕ್ಲೆಸಸ್ಸು ಲೈಟ್ ವೇಟಲ್ಲಿರುತ್ತೆ, ಆದ್ರೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಪರ್ಟಿಕ್ಯುಲರ್ ಒಡವೆಗಳು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕಾಸಿನ ಸರಾನೇ 50 ಗ್ರಾಮ್ಸಲ್ಲಿರುವಂಥದ್ದು. ಇದು ನೋಡಿ ಎಷ್ಟು ಡಿಫ್ರೆಂಟಾಗಿ ಎಷ್ಟು ಸ್ಟೈಲಿಶ್ ಆಗಿದೆ, ಒಂದ್ರ ಮೇಲೆ ಒಂದು ಪೋನ್ಸ್ ಇರೋ ಥರ ಇದೆ. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕಾಮನ್ ಡಿಸೈನ್ ಎಲ್ಲರ ಹತ್ರ ಇರೋವಂಥದ್ದೇ, ಬಟ್ ಇದರಲ್ಲಿ ಒಂದೊಂದು ಸ್ಟೋನ್ಸ್ ಬಂದಿರುತ್ತೆ ಅಷ್ಟೇ, ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ, ಸೇಮ್ ಬರಲ್ಲ. ಬಟ್ ಇದರಲ್ಲಿ ಯಾವುದೇ ರೀತಿ ಸ್ಟೋನ್ಸು ಯಾವುದೂ ಇಲ್ಲ, ಪ್ಲೇನ್ ಕಾಸಿನ ಸರ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಇದೂ. ನೆಕ್ಸ್ಟ್ ನೋಡ್ಬೋದು ನೀವು 20 ಗ್ರಾಮ್ಸಲ್ಲಿರುವಂಥದ್ದು ಕಾಸಿಂದು. ಮೇಲೆ ನೋಡಿ ಈ ಥರ ಲಕ್ಷ್ಮೀ ದೇವಿ, ಕೆಳಗಡೆ ಬಂದು ಕಾಸಲ್ಲೂ ದೇವಿ ಇದೆ, ಚೆನ್ನಾಗಿದೆ. ಈ ಕಾಸಿನ ಸರನು ತುಂಬ ಕ್ಯೂಟಾಗಿದೆ, 20 ಗ್ರಾಮ್ಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ನೋಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಜುಮ್ಕಾ 11 ಗ್ರಾಮ್ಸಲ್ಲಿರುವಂಥದ್ದು. 11 ಗ್ರಾಮ್ಸ್ಗೆ ಅನ್ಬಿಲೀವೇಬಲ್ ಅಂತಲೇ ಹೇಳ್ಬೋದು. ಎಷ್ಟು ಪ್ರಿಟಿಯಾಗಿದೆ ನೋಡಿ, ಎಷ್ಟು ಹೆವಿಯಾಗಿ. 11 ಗ್ರಾಮ್ಸ್ಗೆ ಬೆಸ್ಟ್ ಅಂತ ಹೇಳ್ತೀನಿ, ಯಾರಾದರೂ ಪರ್ಚೇಸ್ ಮಾಡೋರು ನೋಡ್ಕೊಳ್ಳಿ. ಇವ್ರ ಶಾಪು ಸೋಮವಾರಪೇಟೆ ಕೂರ್ಗಲ್ ಲೊಕೇಟ್ ಆಗಿದೆ. ಬೇಕಂದರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು, ನಿಮ್ಗೆ ಅಥೆಂಟಿಕ್ ಪೀಸಸ್ ಸಿಗುತ್ತೆ. ಅಥವಾ ಕಸ್ಟಮೈಸೇಷನ್ ಕಷ್ಟನೇ ಅನಿಸುತ್ತೆ ಈ 11 ಗ್ರಾಮ್ಸ್ ಇರುವಂಥ ಜುಮ್ಕಾಗೆ. 11 ಗ್ರಾಮ್ಸ್ಗೆ ಇಷ್ಟು ಹೆವಿ ಜುಮ್ಕಾ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ಬೋದು. ಬಟ್ ಅವ್ರ ಶಾಪಲ್ಲಿ ಅವೈಲಬಲ್ ಇದೆ, ನೀವು ವಾಟ್ಸಪ್ ಮಾಡಿ ತಿಳ್ಕೊಬೋದು ಅವೈಲಬಿಲಿಟಿ ಇದೆಯಾ ಇಲ್ವಾ ಅಂತ ಹೇಳಿ. ಕೊರಿಯರ್ ಫೆಸಿಲಿಟಿನೂ ಮಾಡ್ತಾರೆ, ಟ್ರಸ್ಟೆಡ್ ಶಾಪ್ ಅಂತಲೇ ಹೇಳ್ತೀನಿ. ನೆಕ್ಸ್ಟ್ ನೋಡಿ ಕುಂದನ್ ಸ್ಟಡ್ ಪೇರು ನೋಡಿ, ಇದು 10 ಗ್ರಾಮ್ಸ್ ಇರುವಂಥದ್ದು. ಎಷ್ಟು ಕ್ಯೂಟಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನೀವು ಇದನ್ನ ಸ್ಟಡೆಡ್ ಥರನೂ ವೇರ್ ಮಾಡ್ಬೋದು. ಇದಕ್ಕೆ ನೀವು ಬೇಕಂದರೆ ಜುಮ್ಕಾನು ಕಸ್ಟಮೈಸ್ ಮಾಡಿಸ್ಕೊಂಡ್ರೆ 2 in 1 ಥರನೂ ಹಾಕ್ಬೋದು, ಸ್ಟಡೆಡ್ ಥರನೂ ಹಾಕ್ಬೋದು. ಇದಕ್ಕೆ ಡಿಟ್ಯಾಚಬಲ್ ಜುಮ್ಕಾ ಇದ್ದರೆ ಜುಮ್ಕಾ ಹಾಕಿದ್ರೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ಬೋದು,
ಇದು ಅಷ್ಟೇ ಒನ್ ಆಫ್ ಮೈ ಫೇವ್ರೆಟ್ ಪೀಸ್ ಅಂತಲೇ ಹೇಳ್ತೀನಿ. ಆವಾಗಲೇ ನೋಡಿದ್ರಿ ಪೀಕಾಕ್ಗೆ ಸ್ಟೋನ್ಸ್ ಬಂದು ಒಂದು ಲೇಯರ್ ನೆಕ್ಲೆಸ್ಸು, ಇದಕ್ಕೆ ಅದು ಬಂದು 20 ಗ್ರಾಮ್ಸ್ ಇತ್ತು. ಇದಕ್ಕೆ ಕಾಸಿಂದು ಕೊಟ್ಟಿದ್ದಾರೆ ಇನ್ನೊಂದು ಲೇಯರು ನೋಡಿ 29 ಗ್ರಾಮ್ಸ್, ಅಪ್ರಾಕ್ಸ್ 30 ಗ್ರಾಮ್ಸ್. ಎಷ್ಟು ಚೆನ್ನಾಗಿದೆ ಅಂಥೇಳಿ ನೀವು ಇಮ್ಯಾಜಿನ್ ಮಾಡ್ಕೊಬೇಕು ರೇಷ್ಮೆ ಸೀರೆ ಮೇಲೆಲ್ಲ ಉಟ್ಟಾಗ ಎಷ್ಟು ಚೆನ್ನಾಗಿರುತ್ತೆ ಅಂಥೇಳಿ. ನನಗಷ್ಟು ಇದು ಒನ್ ಆಫ್ ಮೈ ಫೇವ್ರೆಟ್ ಪೀಸ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ 20 ಗ್ರಾಮ್ಸಲ್ಲಿ ಇರುವಂಥದ್ದು, ಇದು ಅಷ್ಟೇ ಮಿಡ್ಡಲ್ಲಿ ಮಾತ್ರ ಡಬಲ್ ಲೇಯರ್ ಬಂದಿದೆ. ಇದು ಚೆನ್ನಾಗಿದೆ ಡಿಫ್ರೆಂಟಲ್ಲಿ. ಮೇಲ್ ಫುಲ್ ದೇವ್ರು ಬಂದಿರೋ ಹಾಗೆ ಇದೆ. ಅಲ್ಲಲ್ಲಿ ಸ್ಟೋನ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಯೂನಿಕ್ ಆಗಿದೆ ಜ್ಯುವೆಲರಿ ಆ್ಯಂಡ್ ಗ್ಲಾಮ್ ಜ್ಯುವೆಲರೀಸ್ ಅಂತಲೇ ಹೇಳ್ಬೋದು. ಐ ಕ್ಯಾಚಿ ಜ್ಯುವೆಲರೀಸ್ ಅಂತಲೇ ಹೇಳ್ತೀನಿ. ನೋಡಿದ ತಕ್ಷಣ ಅಟ್ರಾಕ್ಟ್ ಆಗೋ ಥರ ಇದೆ. ನಿಮ್ಗೆ ಯಾವ ಪರ್ಟಿಕ್ಯುಲರ್ ಜ್ಯುವೆಲರಿ ಇಷ್ಟ ಆಗಿದೆ ಅಂತ ಹೇಳಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.